ಡಿಕೆ ಶಿವಕುಮಾರ್ ತಾಳ್ಮೆ ಹಾಗೆ ಕಾಯುವಿಕೆಗೆ ಫಲ ಸಿಕ್ಕಿದೆ ಅಂತ ಕನಕಪುರದ ಮರುಳೇಗವಿ ಮಠದ ಶ್ರೀ ಮುಮ್ಮಡಿ ಶ್ರೀ ಶಿವರುದ್ಧ ಮಹಾಸ್ವಾಮೀಜಿಗಳು ಹೇಳಿದ್ದಾರೆ. ಹೈಕಮಾಂಡ್ ಒಳ್ಳೆಯ ನಿರ್ಧಾರ ಮಾಡಿದ್ದು ಡಿಕೆ ಶಿವಕುಮಾರ್ಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದ್ದಾರೆ. ನಮ್ಮ ಜೊತೆಗೆ ಮರಳೇಗವಿ ಮಠದ ಪೂಜ್ಯರಿದ್ದಾರೆ, ಮಾತಾಡಿಸ್ತೀನಿ. ಯಾಕಂದರೆ CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಾಯಿತು. ಈಗ DCM DK ಶಿವಕುಮಾರ್ ಅವರು ಮುಂದಿನ CM ಅಂತ ಹೇಳಲಾಗ್ತಿದೆ. ಕೆಲ ಸಚಿವರಿಗೆ ಸದ್ಯಕ್ಕೆ ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಸಿದ್ದರಾಮಯ್ಯ ತೆರಳುತ್ತಿದ್ದ ವಿಮಾನ ಡೈವರ್ಟ್ ಆಗಿದೆ. ದೆಹಲಿಗೆ ಬದಲಿಗೆ ಜೈಪುರದಲ್ಲಿ ವಿಮಾನ ಲ್ಯಾಂಡಿಂಗ್ ಆಗಿದೆ. ಸಿದ್ದರಾಮಯ್ಯ ತೆರಳುತ್ತಿರುವಂತಹ ವಿಮಾನ ಡೈವರ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ದೆಹಲಿ ಬದಲಿಗೆ ಜೈಪುರದಲ್ಲಿ ವಿಮಾನ ಲ್ಯಾಂಡಿಂಗ್ ಆಗಿದೆ. ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ತುರ್ತು ಭೂಸ್ಪರ್ಶ ಆಗಿದೆ ಅಂತ ಗೊತ್ತಾಗ್ತಾ ಇರುವಂಥ ವಿಚಾರ. ಸಿದ್ದರಾಮಯ್ಯ ಅವರು ಹೋಗ್ತಾ ಇರುವಂತಹ ವಿಮಾನ ಇವತ್ತು ಸಿದ್ದರಾಮಯ್ಯವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೊ ಸಿದ್ದರಾಮಯ್ಯವರು CM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸೀದಾ ದೆಹಲಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ದೆಹಲಿಗೆ ಹೋಗ್ತಾ ಇರುವಂಥ ವಿಮಾನ ಡೈವರ್ಟ್ ಆಗಿದೆ. ಸೊ ದೆಹಲಿ ಬದಲಿಗೆ ಜೈಪುರದಲ್ಲಿ ವಿಮಾನವನ್ನು ಲ್ಯಾಂಡಿಂಗ್ ಮಾಡಲಾಗಿದೆ. ತುರ್ತು ಭೂಸ್ಪರ್ಶ ಮಾಡಲಾಗಿದೆ. ವೈಮಾನಿಕ ವೈಪರೀತ್ಯದ ಕಾರಣದಿಂದಾಗಿ, ಹವಾಮಾನ ವೈಪರೀತ್ಯ ಕಾರಣದಿಂದಾಗಿ ಸಿದ್ದರಾಮಯ್ಯವರ ವಿಮಾನನ ಜಸ್ಟ್ ಡೈವರ್ಟ್ ಮಾಡಲಾಗಿದೆ. ಕೇವಲ ಇದರಲ್ಲಿ CM ಸಿದ್ದರಾಮಯ್ಯ ಮಾತ್ರ ಅಲ್ಲ, ಸುರ್ಜೇವಾಲಾ ಅವರು ಕೂಡ ಇದ್ದಾರೆ. ಸುರ್ಜೇವಾಲಾ ಕೂಡ ಸೇಮ್ ಅದೇ ಫ್ಲೈಟಲ್ಲಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಕೂಡ ಭಯ, ಆತಂಕ ಎಲ್ಲವೂ ಕೂಡ ಶುರು ಆಯಿತು. ಯಾಕಪ್ಪ ದೆಹಲಿ ಹೋಗ್ತಾ ಇರುವಂಥ ವಿಮಾನ ಜೈಪುರಕ್ಕೆ ಯಾಕೆ ಇಮಿಡಿಯೇಟ್ ಆಗಿ ಡೈವರ್ಟ್ ಆಯಿತು ಅಂತ. ಸೊ ಹವಾಮಾನ ವೈಪರೀತ್ಯ ಕಾರಣದಿಂದಾಗಿ ಡೈವರ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇರುವಂಥ ವಿಚಾರ. ಸದ್ಯಗಾಗಲೇ ಗಮನಿಸ್ತಾ ಇರ್ಬೋದು, ದೆಹಲಿಯಲ್ಲಿ ದೊಡ್ಡ ಮಟ್ಟದ ಮೀಟಿಂಗ್ ಕೂಡ ಸಜ್ಜಾಗಿದ್ದಾರೆ. CM ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, DK ಶಿವಕುಮಾರ್, ಸುರ್ಜೇವಾಲಾ ಇವರೆಲ್ಲರೂ ಕೂಡ ಮಹತ್ವದ ಮೀಟಿಂಗ್ಗೆ ಸಜ್ಜಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯವರು ಇಲ್ಲಿ CM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ದೆಹಲಿಗೆ ಹೋಗ್ತಾ ಇರುವಂಥದ್ದು ಕೃತಜ್ಞತೆಯನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಸುದೀರ್ಘವಾದಂಥ ಇಷ್ಟು ಒಳ್ಳೆ ಪೋಸ್ಟನ್ನು ಕೊಟ್ಟಿದ್ದಾರೆ. ರಾಜಕಾರಣ ಅಂದರೆ ಕಾಂಗ್ರೆಸ್ ಬಂದಂಥ ಸಂದರ್ಭದಲ್ಲಿ ಎಂಡ್ ತನಕ CM ಪೋಸ್ಟ್ ಇರ್ಬೋದು, 8 ವರ್ಷ ಸುದೀರ್ಘವಾಗಿ ಮಾಡಿದ್ದಾರೆ. ಈ ಟರ್ಮ್ನಲ್ಲಿ 3 ವರ್ಷ. ಸೊ ಈ ನಿಟ್ಟಿನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಕೇವಲ ಕೃತಜ್ಞತೆ ಮಾತ್ರ ಅಲ್ಲ, ಅಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗುತ್ತೆ. ಕಾರಣ ಎಷ್ಟು ವೀಕ್ಷಕರೇ, ಈಗಾಗಲೇ ಮಂತ್ರಿಮಂಡಲ ರಚನೆ ಇರ್ಬೋದು, ಜೊತೆಗೆ CLP ಮೀಟಿಂಗ್ ವಿಚಾರ ಇರ್ಬೋದು, ಸಾಕಷ್ಟು ಚರ್ಚೆ ಆಗುತ್ತೆ. ಜೊತೆಗೆ ರಾಜ್ಯಸಭಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆನೂ ಕೂಡ ಚರ್ಚೆಯನ್ನು ನಡೆಸುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಸುರ್ಜೇವಾಲಾ ಹಾಗೆ CM ಸಿದ್ದರಾಮಯ್ಯವರು ಸೇಮ್ ಫ್ಲೈಟಲ್ಲಿ ಹೋಗ್ತಾ ಇದ್ರು. ಸೊ ದೆಹಲಿ ಬದಲಿಗೆ ಜೈಪುರದಲ್ಲಿ ಈಗ ಲ್ಯಾಂಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಹವಾಮಾನ ವೈಪರೀತ್ಯ. ಸೊ ಈ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಲ್ಯಾಂಡ್ ಆಗ್ತಾ ಇರುವಂಥ ವಿಮಾನವನ್ನು ಜೈಪುರದಲ್ಲಿ ಲ್ಯಾಂಡ್ ಮಾಡಲಾಗಿದೆ. ತುರ್ತು ಭೂಸ್ಪರ್ಶ ಆಗಿದೆ ಅಂತ ಗೊತ್ತಾಗ್ತಾ ಇರುವಂಥ ವಿಚಾರ. ಇಲ್ಲಿ ರಾಜೀನಾಮೆಯನ್ನು ಕೊಟ್ಟು ದೆಹಲಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಸೊ ವಿಶೇಷ ವಿಮಾನದಲ್ಲಿ ತೆರಳಿದ್ದಾರೆ ಸುರ್ಜೇವಾಲಾ ಹಾಗೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು. ಇವರ ಜೊತೆ ಸಚಿವರಾದ KJ ಜಾರ್ಜ್ ಇದ್ದಾರೆ, ಭೈರತಿ ಸುರೇಶ್ ಅವರಿದ್ದಾರೆ, ಸಿದ್ದರಾಮಯ್ಯ ಅವರಿದ್ದಾರೆ. ಸೊ ಇವರೆಲ್ಲರೂ ಕೂಡ ವಿಶೇಷವಾದಂಥ ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥ ಸಂದರ್ಭದಲ್ಲಿ ಸೊ ತುರ್ತು ಭೂಸ್ಪರ್ಶ ಸೊ ಜೈಪುರದಲ್ಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ನ್ಯೂಸ್ ಡೆಸ್ಕಿಂದ ವೀರೇಂದ್ರ ಉಪ್ಪುಂದ. ವೀರೇಂದ್ರ, ಸದ್ಯಗ ಗಮನಿಸ್ತಾ ಇರೋದು ಒಂದು ಕಡೆಯಲ್ಲಿ ರಾಜೀನಾಮೆಯನ್ನು ಕೊಟ್ಟರು, ಇನ್ನೊಂದು ಕಡೆಯಲ್ಲಿ ದೆಹಲಿಗೆ ಹೋಗ್ತಾ ಇರುವಂಥ ಫ್ಲೈಟು ಜೈಪುರದಲ್ಲಿ ಲ್ಯಾಂಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಏನು ಅಪ್ಡೇಟ್ ಸಿಗ್ತಾ ಇದೆ ವೀರೇಂದ್ರ? ಎಸ್ ನಿಕೇಶ್, ಈಗಷ್ಟೇ ಬಂದಂಥ ಮಾಹಿತಿ ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ, ಸಿದ್ದರಾಮಯ್ಯನವರ ಕಚೇರಿಯಿಂದಲೇ ಅಧಿಕೃತವಾಗಿ ಬಂದಿದೆ. ಅಂದರೆ ದೆಹಲಿಗೆ ಏನು ಹೊರಟಿದ್ರು ವಿಶೇಷ ವಿಮಾನದಲ್ಲಿ, ಬೆಂಗಳೂರಿನ HAL ವಿಮಾನ ನಿಲ್ದಾಣದಿಂದ ಹೊರಟಿದ್ರು. ಸೊ ಹೋಗುವ ಮಾರ್ಗ ಮಧ್ಯೆ ಹವಾಮಾನ ವೈಪರೀತ್ಯದ ಕಾರಣಕ್ಕಾಗಿ ಜೈಪುರದಲ್ಲಿ ಲ್ಯಾಂಡ್ ಆಗಿದೆ. ಅದರಲ್ಲಿ ಸಿದ್ದರಾಮಯ್ಯನವರು ಅಷ್ಟೇ ಇರಲಿಲ್ಲ, KJ ಜಾರ್ಜ್ ಅವರಿದ್ದರು, ಭೈರತಿ ಸುರೇಶ್ ಇದ್ದರು, ಹಾಗೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಇದ್ದರು, ಹಾಗೂ ಪೊನ್ನಣ್ಣ ಇದ್ದರು. ಹಾಗೆ ಸುರ್ಜೇವಾಲಾ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ, ಇವರೆಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ದಂಥ ವಿಶೇಷ ವಿಮಾನ. ಹೋಗ್ತಾ ಇದ್ದಿದ್ದ ಉದ್ದೇಶ ರಾಹುಲ್ ಗಾಂಧಿ ಅವ್ರ ಜೊತೆ ಇವತ್ತು ಸಭೆ ನಿಗದಿಯಾಗಿತ್ತು ಅನ್ನುವಂಥದ್ದು. ನೋಡಿ, ಇವತ್ತು ರಾತ್ರಿ ಈಗಾಗಲೇ ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಆಗಿತ್ತು. ಈ ಹವಾಮಾನ ವೈಪರೀತ್ಯದ ಕಾರಣಕ್ಕಾಗಿ ಏನೀಗ ತುರ್ತು ಭೂಸ್ಪರ್ಶ ಆಗಿದೆ ವಿಮಾನ, ವಿಶೇಷ ವಿಮಾನ, ಎಲ್ಲವೂ ಕೂಡ ಈಗ ಡಿಲೇ ಆಗುತ್ತೆ ಅಂತ ಹೇಳಿ, ಸಂಪೂರ್ಣ ಪ್ರಕ್ರಿಯೆ ಡಿಲೇ ಆಗುತ್ತೆ. ಅವ್ರು ಅಲ್ಲಿಂದ ಮತ್ತೆ ಈಗ ದೆಹಲಿಗೆ ಹೋಗಬೇಕು. ಈ ಕಡೆ DK ಶಿವಕುಮಾರ್ ಅವರು ಕೂಡ ಬೆಂಗಳೂರಿಂದ ಹೊರಟಿದ್ದಾರೆ. ಸೊ ಇವತ್ತು ತಡರಾತ್ರಿಯ ಸಭೆ ಪೋಸ್ಟ್ಪೋನ್ ಆದರೂ ಆಗ್ಬೋದು, ಗೊತ್ತಿಲ್ಲ, ಇನ್ನೂ ಕೂಡ ವಿ ಹ್ಯಾವ್ ಟು ವೆಯ್ಟ್ ಆ ಒಂದು ಇನ್ಫಾರ್ಮೇಷನ್ಗಾಗಿ. ಆದರೆ
ಈ ಹಿನ್ನೆಲೆಯಲ್ಲಿ ಇವತ್ತು ಜೈಪುರದಲ್ಲಿ ಈಗಾಗಲೇ ಏನು ತುರ್ತು ಭೂಸ್ಪರ್ಶ ಆಗಿದೆ ವಿಮಾನ, ಇನ್ನು ಕೆಲ ಹೊತ್ತು ಅವರು ಅಲ್ಲೇ ಇದ್ದು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿಕೊಂಡು ನಂತರ ದೆಹಲಿಗೆ ಹೋಗೋರಿದ್ದಾರೆ. ದೆಹಲಿಯಲ್ಲಿ ಅದಾದ ನಂತರ ರಾಹುಲ್ ಗಾಂಧಿಯವ್ರ ಜೊತೆ ಸಭೆ ನಿಗದಿಯಾಗಿರುವಂಥದ್ದು, ಮಂತ್ರಿಮಂಡಲದ ರೂಪುರೇಷೆ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕಾಗಿದೆ. ಹೀಗಾಗಿ ಬಹುಶಃ ಇವೆಲ್ಲವೂ ಕೂಡ ಒಂದಷ್ಟು ಸಮಯ ವಿಳಂಬ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ನಿಕೇಶ್. ಓಕೆ, ಥ್ಯಾಂಕ್ ಯು ವೀರೇಂದ್ರ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯಗ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಏನೇನು ಬೆಳವಣಿಗೆ ಆಯಿತು ಕರ್ನಾಟಕದಲ್ಲಿ ಎಲ್ಲವನ್ನು ಕೂಡ ಇಂಚಿಂಚಾಗಿ ನಾವು ನಿಮಗೆ ತೋರಿಸಿದ್ವಿ. ಸೊ ಇಂಥ ಸಂದರ್ಭದಲ್ಲಿ ಭಯ ಆತಂಕ ಎಲ್ರಿಗೂ ಕೂಡ ಇರುತ್ತೆ, ಕಾರ್ಯಕರ್ತರಲ್ಲಿರ್ಬೋದು, ಅಭಿಮಾನಿಗಳಲ್ಲಿರ್ಬೋದು, ಎಲ್ಲವೂ ಕೂಡ. ವಿಮಾನ ದೆಹಲಿ ಹೋಗ್ತಾ ಇರುವಂಥ ವಿಮಾನ ಜೈಪುರದಲ್ಲಿ ಯಾಕೆ ಲ್ಯಾಂಡ್ ಆಯಿತು ಅಂತ. ಸೊ ಹವಾಮಾನ ವೈಪರೀತ್ಯದಿಂದ ಕಾರಣದಿಂದಾಗಿ ದೆಹಲಿಯಲ್ಲಿ ಲ್ಯಾಂಡ್ ಆಗ್ತಾ ಇರುವಂಥ ವಿಮಾನವನ್ನು ಜೈಪುರದಲ್ಲಿ ಲ್ಯಾಂಡ್ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂಥ ವಿಚಾರ. ಸದ್ಯ ಈಗ ಮಂತ್ರಿಮಂಡಲ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ KPCC ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ SIR ಇರ್ಬೋದು, ಜೊತೆಗೆ ರಾಜ್ಯಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆಯನ್ನು ನಡೆಸಲಿದ್ದಾರೆ. ಸೊ ಇವತ್ತು ಬೇರೆ ಸಿದ್ದರಾಮಯ್ಯನವರು ಏನು ಹೈಕಮಾಂಡ್ ಏನು ಆದೇಶವನ್ನು ಕೊಟ್ಟಿದೆ ಅದಕ್ಕೆ ಇದರಲ್ಲಿ ಸಿದ್ದರಾಮಯ್ಯನವರು ಅಷ್ಟೇ ಇರಲಿಲ್ಲ, KJ ಜಾರ್ಜ್ ಅವರಿದ್ದರು, ಬೈರತಿ ಸುರೇಶ್ ಇದ್ದರು, ಹಾಗೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಇದ್ದರು, ಹಾಗೂ ಪೊನ್ನಣ್ಣ ಇದ್ದರು, ಹಾಗೆ ಸುರ್ಜೇವಾಲಾ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ, ಇವರೆಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ದಂಥ ವಿಶೇಷ ವಿಮಾನ. ಹೋಗ್ತಾ ಇದ್ದಿದ್ದ ಉದ್ದೇಶ ರಾಹುಲ್ ಗಾಂಧಿ ಅವ್ರ ಜೊತೆ ಇವತ್ತು ಸಭೆ ನಿಗದಿಯಾಗಿತ್ತು ಅನ್ನುವಂಥದ್ದು. ನೋಡಿ, ಇವತ್ತು ರಾತ್ರಿ ಈಗಾಗಲೇ ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಆಗಿತ್ತು. ಈ ಹವಾಮಾನ ವೈಪರೀತ್ಯದ ಕಾರಣಕ್ಕಾಗಿ ಏನೀಗ ತುರ್ತು ಭೂಸ್ಪರ್ಶ ಆಗಿದೆ ವಿಮಾನ, ವಿಶೇಷ ವಿಮಾನ, ಎಲ್ಲವೂ ಕೂಡ ಈಗ ಡಿಲೇ ಆಗುತ್ತೆ ಅಂತ ಹೇಳಿ, ಸಂಪೂರ್ಣ ಪ್ರಕ್ರಿಯೆ ಡಿಲೇ ಆಗುತ್ತೆ. ಅವ್ರು ಅಲ್ಲಿಂದ ಮತ್ತೆ ಈಗ ದೆಹಲಿಗೆ ಹೋಗಬೇಕು. ಈ ಕಡೆ DK ಶಿವಕುಮಾರ್ ಅವರು ಕೂಡ ಬೆಂಗಳೂರಿಂದ ಹೊರಟಿದ್ದಾರೆ. ಸೊ ಇವತ್ತು ತಡರಾತ್ರಿಯ ಸಭೆ ಪೋಸ್ಟ್ಪೋನ್ ಆದರೂ ಆಗ್ಬೋದು, ಗೊತ್ತಿಲ್ಲ, ಇನ್ನೂ ಕೂಡ ವಿ ಹ್ಯಾವ್ ಟು ವೆಯ್ಟ್ ಆ ಒಂದು ಇನ್ಫಾರ್ಮೇಷನ್ಗಾಗಿ. ಆದರೆ ಈ ಹಿನ್ನೆಲೆಯಲ್ಲಿ ಇವತ್ತು ಜೈಪುರದಲ್ಲಿ ಈಗಾಗಲೇ ಏನು ತುರ್ತು ಭೂಸ್ಪರ್ಶ ಆಗಿದೆ ವಿಮಾನ, ಇನ್ನು ಕೆಲ ಹೊತ್ತು ಅವರು ಅಲ್ಲೇ ಇದ್ದು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿಕೊಂಡು ನಂತರ ದೆಹಲಿಗೆ ಹೋಗೋರಿದ್ದಾರೆ. ದೆಹಲಿಯಲ್ಲಿ ಅದಾದ ನಂತರ ರಾಹುಲ್ ಗಾಂಧಿಯವ್ರ ಜೊತೆ ಸಭೆ ನಿಗದಿಯಾಗಿರುವಂಥದ್ದು, ಮಂತ್ರಿಮಂಡಲದ ರೂಪುರೇಷೆ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕಾಗಿದೆ. ಹೀಗಾಗಿ ಬಹುಶಃ ಇವೆಲ್ಲವೂ ಕೂಡ ಒಂದಷ್ಟು ಸಮಯ ವಿಳಂಬ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ನಿಕೇಶ್. ಓಕೆ, ಥ್ಯಾಂಕ್ ಯು ವೀರೇಂದ್ರ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯಗ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಏನೇನು ಬೆಳವಣಿಗೆ ಆಯಿತು ಕರ್ನಾಟಕದಲ್ಲಿ ಎಲ್ಲವನ್ನು ಕೂಡ ಇಂಚಿಂಚಾಗಿ ನಾವು ನಿಮಗೆ ತೋರಿಸಿದ್ವಿ. ಸೊ ಇಂಥ ಸಂದರ್ಭದಲ್ಲಿ ಭಯ ಆತಂಕ ಎಲ್ರಿಗೂ ಕೂಡ ಇರುತ್ತೆ, ಕಾರ್ಯಕರ್ತರಲ್ಲಿರ್ಬೋದು, ಅಭಿಮಾನಿಗಳಲ್ಲಿರ್ಬೋದು, ಎಲ್ಲವೂ ಕೂಡ. ವಿಮಾನ ದೆಹಲಿ ಹೋಗ್ತಾ ಇರುವಂಥ ವಿಮಾನ ಜೈಪುರದಲ್ಲಿ ಯಾಕೆ ಲ್ಯಾಂಡ್ ಆಯಿತು ಅಂತ. ಸೊ ಹವಾಮಾನ ವೈಪರೀತ್ಯದಿಂದ ಕಾರಣದಿಂದಾಗಿ ದೆಹಲಿಯಲ್ಲಿ ಲ್ಯಾಂಡ್ ಆಗ್ತಾ ಇರುವಂಥ ವಿಮಾನವನ್ನು ಜೈಪುರದಲ್ಲಿ ಲ್ಯಾಂಡ್ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂಥ ವಿಚಾರ. ಸದ್ಯ ಈಗ ಮಂತ್ರಿಮಂಡಲ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ KPCC ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ SIR ಇರ್ಬೋದು, ಜೊತೆಗೆ ರಾಜ್ಯಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆಯನ್ನು ನಡೆಸಲಿದ್ದಾರೆ. ಸೊ ಇವತ್ತು ಬೇರೆ ಸಿದ್ದರಾಮಯ್ಯನವರು ಏನು ಹೈಕಮಾಂಡ್ ಏನು ಆದೇಶವನ್ನು ಕೊಟ್ಟಿದೆ ಅದಕ್ಕೆ